ಮೇಡಮ್, ಈಗ ಮೊನ್ನೆ ಅಷ್ಟೇ ಅವರು 6ನೇ ತಾರೀಕು ಕೇಸ್ನ ಫೈಲ್ ಮಾಡಿದ್ರು. ಸೊ ನಿನ್ನೆನೆ ಈ ವಿಚ್ಛೇದನ ಆಗಿರುವಂತದ್ದು. ಸೊ ಅಂದ್ರೆ ಆಲ್ರೆಡಿ ಅವ್ರು ವಿಚ್ಛೇದನ ಪಡ್ಕೊಂಡಿದೀವಿ ಅನ್ನೋಂಥ ಅಧಿಕೃತವಾಗಿ ಘೋಷಣೆ ಮಾಡಿರ್ತಕ್ಕಂಥದ್ದು. ಸೊ ಆ ಸಂದರ್ಭ ಹೇಗಾಯ್ತು ಅನ್ನುವಂಥದ್ದು ಮೇಡಮ್. ನೋಡಿ, 1 ವರ್ಷದ ಹಿಂದೆನೆ ದೇ ಹ್ಯಾಡ್ ಡಿಸೈಡೆಡ್ ಅಬೌಟ್ ಇಟ್. ಮಾತುಕತೆ ನಡೀತಾ ಇತ್ತು, ದೊಡ್ಡವರೆಲ್ಲ ಮಾತಾಡಿ ದೇ ವರ್ ಟ್ರೈಯಿಂಗ್ ಟು ಏನು ಒಂದು ಅಂಡರ್ಸ್ಟ್ಯಾಂಡಿಂಗ್ ಕ್ರಿಯೇಟ್ ಮಾಡೋಕ್ಕಲ್ಲ. ಬಟ್ ಆಗಿಲ್ಲ. ನಾನು ಹೇಳೋದು, ಪ್ರತಿಯೊಂದು ಮನುಷ್ಯನೂ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಇದ್ದೇ ಇರುತ್ತೆ. ಬಟ್ ಕೆಲವರು ಸ್ಯಾಕ್ರಿಫೈಸ್ ಮಾಡ್ತಾರೆ. ನಮ್ಗೆ ಅಚೀವ್ಮೆಂಟ್ಸು ಗೋಲ್ಸ್ ಅಂತ ಇದ್ದರೆ ಸ್ಯಾಕ್ರಿಫೈಸ್ ಮಾಡೋದ್ರಲ್ಲಿ ಅರ್ಥ ಇಲ್ಲ ಅಲ್ವಾ. ದೇ ಶುಡ್ ಬಿ ಹ್ಯಾಪಿ. ಫೈನಲಿ ಇಬ್ರಿಗೂ ದಟ್ ಹ್ಯಾಪಿನೆಸ್ ಫ್ಯಾಕ್ಟರ್ ಶುಡ್ ಬಿ ದೇರ್, ವಾಟ್ ಎವರ್ ಇಟ್ ಇಸ್. ಅವ್ರು ಏನೇ ಮಾಡಿದ್ರೇನೋ. ಸೊ ಅವರು ತೀರ್ಮಾನ ಮಾಡ್ಕೊಂಡಿದ್ರು ಫಸ್ಟೇ. ಅಂದರೆ 1 ಇಯರಿಂದ ದೇ ಫೆಲ್ಟ್ ದಟ್ ಎಲ್ಲೋ ಕಂಪ್ಯಾಟಬಿಲಿಟಿ ಇಲ್ಲ ಅಂತ. ಆ್ಯಂಡ್ ಬೋತ್ ಹ್ಯಾಡ್ ದೇರ್ ಓನ್ ಆಸ್ಪಿರೇಷನ್ಸ್. ಬಟ್ ನಾನು ಇದು ಟಿ ವಿನಲ್ಲಿ ಕೇಳಿ ಬಂದಿದ್ದು, ಫ್ಯಾಮಿಲಿ ಲೈಫು, ಅವ್ರಿಗೆ ಮಗು ಬೇಕು, ಇವ್ರಿಗೆ ಬೇಡ, ಇವ್ರು ಫಾರಿನ್ಗೆ ಹೋಗ್ತಾರೆ, ಆ ಥರ ಪ್ರತಿಯೊಂದು ಐ ಡೋಂಟ್ ಥಿಂಕ್ ದಟ್ ಇಸ್ ಟ್ರೂ. ಮೇಡಮ್, ಈಗ 1 ವರ್ಷದಿಂದ ಅವರ ನಡುವೆ ಒಂದಿಷ್ಟು ಭಿನ್ನಾಭಿಪ್ರಾಯಗಳಿತ್ತು, ನಡೀತಾ ಇತ್ತು ಅನ್ನೋ. ನರೇಂದ್ರ ಗೌಡ HF ಹಸು ಸಾಕಣೆಯಿಂದ ವರ್ಷಕ್ಕೆ 18 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಮಾತನ್ನ ಹೇಳಿದ್ರಿ. ಸೊ ಈ 1 ವರ್ಷದಿಂದ ಏನ್ ಕಾರಣಕ್ಕೆ ಅವ್ರ ನಡುವೆ ಈ ರೀತಿಯ ಸಮಸ್ಯೆ ಶುರು ಆಗಿತ್ತು ಅನ್ನುವಂಥದ್ದು, ನೀವು ಅವರ ವಕೀಲರಾಗಿರೋದ್ರಿಂದ ಅಂತ. ಕಾರಣ ಅಂತ ಹೇಳಿದ್ರೆ ಚಿಕ್ಕ ವಿಷಯ ಇರ್ಬೋದು ರೀ, ಟೇಸ್ಟ್ ಬಗ್ಗೆ, ಅಬೌಟ್ ಐ ಮೀನ್ ಹೋಮ್ಲಿ ಲೈಫ್ ಆಗಲಿ ಅಲ್ಲ ಗ್ಲಾಮರ್ ಲೈಫ್ ಆಗಲಿ, ದರ್ ಆರ್ ಸರ್ಟನ್ ಎಲಿಮೆಂಟ್ಸ್. ಅದು ಡಿಫ್ರೆನ್ಸ್ ಅಂದರೆ ಅಷ್ಟೊಂದು ಹೇಳೋಕ್ಕಾಗಲ್ಲ. ದೇ ರೆಸ್ಪೆಕ್ಟ್ ಈಚ್ ಅದರ್ ಸೋ ಮಚ್. ಏನೇ ಡಿಫ್ರೆನ್ಸ್ ಇದ್ರೇನು ಓಕೆ ಓಕೆ ಅಂತ ಹೇಳ್ಕೊಂಡು ಇರ್ತಾರೆ. ಬಟ್ ಐ ಕಾಂಟ್ ಟೆಲ್ ಯು ರಿಯಲಿ ಡಿಫ್ರೆನ್ಸ್ ತುಂಬ ಇದೆ ಅಂತ. ಇಟ್ ಈಸ್ ಜಸ್ಟ್ ದಟ್ ಈಚ್ ಒನ್ ಹ್ಯಾಸ್ ದೇರ್ ಓನ್ ವೇ ಆಫ್ ಥಿಂಕಿಂಗ್. ಈಗ ಒಂದೊಂದು ಸಲ ನನಗೆ ಸರಿ ಅನಿಸೋದು, ಬೇರೆಯವ್ರಿಗೆ ತಪ್ಪಂತ ಅನಿಸುತ್ತೆ. ಸೊ ದಟ್ ಈಸ್ ಅ ಥಿಂಗ್. ಆ್ಯಂಡ್ ದೇ ರೆಸ್ಪೆಕ್ಟ್ ದೇರ್ ಡಿಸಿಷನ್. ಯಾರೇ ಇಬ್ಬರಲ್ಲಿ ಪರಸ್ಪರ ಆ ಡಿಸಿಷನ್ ಅವ್ರು ಮಾಡಿದ್ರೂ ಒಪ್ಕೊಂಡು ಓಕೆ ಅಂತ ಹೇಳ್ತಾರೆ. ಬಟ್ ಸರ್ಟನ್ ಥಿಂಗ್ಸ್, ಅದು ಡ್ರೀಮ್ಸ್ ಆಗಲಿ ಗೋಲ್ಸ್ ಆಗಲಿ ಅಚೀವ್ ಮಾಡಬೇಕಂದ್ರೆ ಸ್ವಲ್ಪ ಅದು ದೇ ವಿಲ್ ಹ್ಯಾವ್ ಟು ಸ್ಯಾಕ್ರಿಫೈಸ್ ಸಮಥಿಂಗ್ ಅಲ್ವಾ. ಬಟ್ ದೇರ್ ರಿಲೇಷನ್ಶಿಪ್ ಇಸ್ ಸೋ ಗುಡ್, ದೇ ಆರ್ ವೆರಿ ಗುಡ್, ದೇ ಗ್ರೇಟ್ ಹ್ಯೂಮನ್ ಬೀಯಿಂಗ್ಸ್. ನೀವೇ ತೋರಿಸ್ತಾ ಇದ್ರು ಟಿ ವಿನಲ್ಲಿ, ಬೋತ್ ಆಫ್ ದೆಮ್ ಆರ್ ಹೋಲ್ಡಿಂಗ್ ಹ್ಯಾಂಡ್ಸ್ ಆ್ಯಂಡ್ ಗೋಯಿಂಗ್. ಸೊ ಐ ಥಿಂಕ್ ಮೀಡಿಯಾ ಶುಡ್ ಲೀವ್ ದೆಮ್ ಅಲೋನ್, ಲೆಟ್ ದೆಮ್ ಹ್ಯಾವ್ ದೆ ಪ್ರೈವಸಿ. ಆಮೇಲೆ ಈಗ ಸಾಮಾನ್ಯ ಜನರಿಗೆ, ಈಗ ಸ್ವಂತ ಅಣ್ಣ ತಂಗಿರ ಮಕ್ಕಳೇ, ಲೈಕ್ ಮೋಸ್ಟ್ ಆಫ್ ದ ಕನ್ನಡಿಗಾಸ್ ಆಲ್ಸೋ ದೇ ಗೆಟ್ ಮ್ಯಾರಿಡ್ ಆ ಥರ ಅಲ್ಲ. ಐ ಮೀನ್ ಐ ಆಮ್ ಸೇಯಿಂಗ್ ದ ರೀಜನ್ ವೈಸ್. ಮುಸ್ಲಿಮ್ಸ್ ಅಂದರೆ ಅಣ್ಣ ತಮ್ಮಂದಿರ ಮಕ್ಕಳು ರಿಲೇಟಿವ್ಸಲ್ಲೇ ಮದುವೆ ಆಗ್ತಾರೆ. ಬಟ್ ಅದನ್ನೇ ಐ ಮೀನ್ ಅದೇ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲದೆ ಕೋರ್ಟಿಗೆ ಬರುತ್ತೆ. ಅದೇ ಈಗ ಸಾಧ್ಯ ಅಂತ ಕೇಳ್ತೀರಾ? ಇಲ್ಲ. ಎವ್ರಿ ಡೇ ದಿಸ್ ಇಸ್ ಹ್ಯಾಪನಿಂಗ್. ಬಟ್ ಜಸ್ಟ್ ಬಿಕಾಸ್ ಅವರೊಂದು ಮೀಡಿಯಾ ಪರ್ಸನ್, ಐ ಮೀನ್ ದೇ ಆರ್ ದ ಎಂಟರ್ಟೈನ್ಮೆಂಟ್ ಫೀಲ್ಡಲ್ಲಿರೋದ್ರಿಂದ ಯು ಕೆನಾಟ್ ಬ್ಲೇಮ್. ಎಂಟರ್ಟೈನ್ಮೆಂಟ್ ಫೀಲ್ಡ್ ಅಂದರೆ ಹಿಂಗೆ, ಐ ಹ್ಯಾವ್ ಹರ್ಡ್ ಪೀಪಲ್ ಟಾಕಿಂಗ್ ಲೈಕ್ ದಟ್. ಈ ಸಿನಿ ಫೀಲ್ಡ್ ಅಂದರೆ ಹಿಂಗೆ, ಎಂಟರ್ಟೈನ್ಮೆಂಟ್ ಫೀಲ್ಡ್, ದಟ್ ಇಸ್ ನಾಟ್ ಟ್ರೂ. ಸಾಮಾನ್ಯರು ಅದೇ ಥರನೇ ಎವ್ರಿ ಡೇ ವಿ ಆರ್ ಸೀಯಿಂಗ್ ದೇ. ಎಸ್ ಮೇಡಮ್, ಈಗ ಅವರು ನಿನ್ನೆ ಕೋರ್ಟಲ್ಲೂ ಕೂಡ ಕೈ ಹಿಡ್ಕೊಂಡು ಬಂದಿದ್ರು. ಸೊ ಅಂದ್ರೆ ಇದು ಒಂದು ವಿಭಿನ್ನವಾಗಿ ಕಾಣಿಸ್ತಾ ಇರ್ತಕ್ಕಂಥ ಜನರಿಗೆ. ಯಾಕೆ ಅಂತಂದ್ರೆ ಅಷ್ಟು ಆತ್ಮೀಯವಾಗಿದ್ದಂಥವ್ರು, ಮತ್ತೆ ಪ್ರೀತಿಸಿ ಮದುವೆ ಆಗಿರುವಂಥವ್ರು. ಸೊ ಒಂದು ಸಣ್ಣ ಯಾವುದೇ ಡಿಫ್ರೆನ್ಸ್ ಇದ್ರೆ ಅದನ್ನ ಸರಿಪಡಿಸ್ಕೊಳ್ಬೋದಿತ್ತಲ್ಲ. ಹಾಗಾದ್ರೆ ಒಬ್ಬರನ್ನೊಬ್ರು ಗೌರವಿಸುವಂತದ್ದಿದ್ರೆ ಒಪ್ಕೊಂಡು ತೀರಾ ಬೇಡ ಅನ್ನುವಂತಹ ನಿರ್ಧಾರಕ್ಕೆ ಬರುವಂತಹ ಸಾಧ್ಯತೆಗಳು ಹೇಗಾಯ್ತು ಅಂತ. ಬೇಡ ಅಂತ ಹೇಳೋದ್ಕಿಂತ ಇಟ್ ಈಸ್ ಅಂಡರ್ಸ್ಟ್ಯಾಂಡಿಂಗ್ ಈಚ್ ಅದರ್ ವೆಲ್, ಸಿನ್ಸ್ ಅವ್ರು ಮೆಚ್ಯೂರ್ಡ್ ಇಂಡಿವಿಜುವಲ್ ಆಗಿರೋದ್ರಿಂದ. ಈಗ ಯಾವುದೇ ಇಂಡಿಯನ್ ವುಮೆನ್ ತಗೊಳ್ಳಿ, ದ ಸ್ಯಾಕ್ರಿಫೈಸಸ್ ಆರ್ ದೇರ್ ಫ್ರಮ್ ಬೋತ್ ದ ಎಂಡ್ಸ್ ಅಲ್ವಾ. ಅವರೆಲ್ಲ ಅವರ ಆಸೆಗಳನ್ನೆಲ್ಲ ಏನು ಹೇಳೋದು ದೇ ಕೀಪ್ ಇಟ್ ಬಿಟ್ವೀನ್ ದೇರ್, ಐ ಮೀನ್ ಫಿಸ್ಟ್ ಇಟ್ಕೊಂಡು ದೇ ಜಸ್ಟ್ ಡೂ ವಾಟ್ ಎವರ್ ದ ಹಸ್ಬೆಂಡ್ ಸೇಸ್. ನಾವು ಸುಮಾರು ಪಿಕ್ಚರಲ್ಲೇ ನೋಡಿದ್ದೀವಲ್ಲ, ಹಾಕಿ ಪ್ಲೇಯರ್ ಆಗಿರ್ಬೋದು, ಯಾರೇ ಆಗಲಿ, ದೇ ಆರ್ ನಾಟ್ ಕಮ್ಮಿಂಗ್ ಔಟ್ ಟು ಶೋ ದ ಫುಲ್ಲೆಸ್ಟ್ ಪೊಟೆನ್ಷಿಯಲ್. ನನಗನ್ಸುತ್ತೆ ಬೋತ್ ಆಫ್ ದೆಮ್ ಹ್ಯಾವ್ ಸೋ ಮಚ್ ಪೊಟೆನ್ಷಿಯಲ್, ಆ್ಯಂಡ್ ಟು ಬ್ರಿಂಗ್ ಔಟ್ ದೇ ಪೊಟೆನ್ಷಿಯಲ್ ಇಂಡಿವಿಜುವಲ್ ಆಗಿ ಚೆನ್ನಾಗಿ ಕೆಲಸ ಮಾಡ್ತಾರೆ ಅಂತ ಅನ್ಸುತ್ತೆ.